ಕಾರ್ಮಿಕರ ಮಹಾಸಂಘದ ವತಿಯಿಂದ ಉಚಿತ ಆಂಬ್ಯುಲೆನ್ಸ್ ಸೇವೆಗೆ ಶನಿವಾರ ಚಾಲನೆ ನೀಡಲಾಯಿತು. ಬೆಂಗಳೂರಿನ ಶ್ರೀರಾಮಪುರದ ನಾಗಪ್ಪ ಬ್ಲಾಕ್ನಲ್ಲಿ ಕಾರ್ಮಿಕರ ಸಂಘದ ವತಿಯಿಂದ ಕಾರ್ಮಿಕ ಬಂಧುಗಳ ಹಿತ ಕಾಯುವ ನಿಟ್ಟಿನಲ್ಲಿ ಉಚಿತ ಆಂಬ್ಯುಲೆನ್ಸ್ ಲೋಕಾರ್ಪಣೆಗೊಂಡಿತು. ಕಾರ್ಮಿಕರಿಗಾಗಿ ಮುಡಿಪಿಟ್ಟ ಆಂಬ್ಯುಲೆನ್ಸ್ ಅನ್ನು ಅರ್ಥಗರ್ಭಿತವಾಗಿ ವೃದ್ಧ ಮಹಿಳೆಯ ಅಮೃತ ಹಸ್ತದಿಂದ ಲೋಕಾರ್ಪಣೆಗೊಳಿಸಲಾಯಿತು. ಅಲ್ಲದೆ ಈ ವೇಳೆ ಬೆಂಗಳೂರು ಘಟಕದ ನೂತನ ಕಚೇರಿಯನ್ನು ಉದ್ಘಾಟಿಸಲಾಯಿತು. ಸಂಘದ ನೂತನ ಪದಾಧಿಕಾರಿಗಳ ಪದಗ್ರಹಣ ನೆರವೇರಿತು. ಆಂಬ್ಯುಲೆನ್ಸ್ ಸೇವೆಯನ್ನ ಮಾಡಿ ಈ ಉಚಿತವಾಗಿ ಕೊಡೋದ್ರಿಂದ ನಮ್ಮ ಜನಕ್ಕೆ ಕಾರ್ಮಿಕರಿಗೆ ತುಂಬಾನೇ ಉಪಯೋಗ ಆಗುತ್ತೆ. ಕಾರ್ಮಿಕ ಸಂಘದಿಂದ ನಿಮಗೆ ಯಾವ್ಯಾವ ಅನುಕೂಲಗಳಿದೆ ಅನ್ನೋದಾಗಲೇ ನಿಮಗೆ ಗೊತ್ತಿದೆ. ನೀವು ಮಾಡುವಂತಹ ಕೆಲಸ, ಯಾಕೆಂದರೆ ಕಾರ್ಮಿಕರು ಕೂಡ ರೈತರ ಹಾಗೆ ದೇಶದ ಬೆನ್ನೆಲುಬು. ಕಾರ್ಮಿಕರ ಮಹಾಸಂಘದ ವಿಶೇಷ ಏನಪ್ಪ ಅಂತಂದರೆ ಕಾರ್ಮಿಕರು ಸೇರಿ ಕಟ್ಟಿರುವಂಥದ್ದು, ಮಾಲೀಕರು ಸೇರಿ ಕಟ್ಟಿಲ್ಲ. ಕಾರ್ಮಿಕರು ಎಲ್ಲ ಕೂಲಿ ಕಾರ್ಮಿಕರು, ಕಷ್ಟಪಟ್ಟಿರುವಂಥವ್ರು, ಆಟೋ ಡ್ರೈವರ್ಗಳು, ಸಾಕಷ್ಟು ಜನ ಕಾರ್ಮಿಕರು ಸೇರಿ ಕಟ್ಟಿರುವಂಥ ಒಂದು ಸಂಘಟನೆ ಇದು. ಉತ್ತಮವಾದಂಥ ಆಂಬ್ಯುಲೆನ್ಸ್ನ ನೀಡ್ತಾ ಇದ್ದಾರೆ. ಇವತ್ತು ಮನುಷ್ಯನಿಗೆ ಉತ್ತಮವಾದಂಥ ಆರೋಗ್ಯವಾಗಿದ್ದರೆ ಉತ್ತಮವಾದ ಮನೆಯನ್ನು ನಿರ್ಮಾಣ ಮಾಡ್ಬೋದು. ಆ ಆಂಬ್ಯುಲೆನ್ಸ್ ನಮ್ಮ ಬಲಿಷ್ಠ ಭಾರತವನ್ನ ನಿರ್ಮಾಣ ಮಾಡುವಂತ ಹಂತಕ್ಕೆ ಹೋಗ್ಲಿ. ಈ ಸೇವೆಯನ್ನ ಬಡವರು ಬಳಸುವಂತೆ ನೀವು ಅದನ್ನ ಕಾರ್ಯರೂಪಕ್ಕೆ ತನ್ನಿ. ಇವತ್ತಿನಿಂದ ಉಚಿತ ಆಂಬ್ಯುಲೆನ್ಸ್ ಲೋಕಾರ್ಪಣೆ ಮೂಲಕ ನಿಮ್ಮ ಮಡಿಲಿಗೆ ಬೀಳ್ತಾ ಇದೆ. ಕಾರ್ಮಿಕರ ಮಹಾಸಂಘ ಸದಾ ನಿಮ್ಮ ಬೆನ್ನೆಲುಬಾಗಿ ನಿಲ್ಲುತ್ತೆ. ಈ ಕಚೇರಿ ಮುಖಾಂತರ ಕಾರ್ಮಿಕರಿಗೆ, ತುಂಬಾ ಬಡ ಕಾರ್ಮಿಕರಿಗೆ ನೀವೇ ಖುದ್ದಾಗಿ ನಿಂತು ಒಂದು ಸಣ್ಣ ಸರ್ವೆ ಮಾಡೋ, ಮತ್ತೊಂದು ಮಾಡೋ, ಅವರಿಗೆ ಉಚಿತವಾದ ಕಾರ್ಡ್ಗಳು ಮಾಡಿಸ್ಕೊಡಿ. ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ನೆರೆದಿದ್ದ ಕಾರ್ಮಿಕರಿಗೆ ಸಂಘದಿಂದ ಗೋಡೆ ಗಡಿಯಾರದ ಕಾಣಿಕೆಯನ್ನ ನೀಡಲಾಯಿತು. ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿದ್ದ ಕಾರ್ಮಿಕರು ಸೇರಿದಂತೆ ಹಲವಾರು ಗಣ್ಯರು ಈ ಮಹತ್ತರ ಘಟಕಕ್ಕೆ ಸಾಕ್ಷಿಯಾಗಿದ್ದರು. ಕರ್ನಾಟಕ ನ್ಯೂಸ್ ಬೀಟ್ನ ಪ್ರಧಾನ ಸಂಪಾದಕ ನಾಗರಾಜ್ ಅರೆಹೊಳೆ, ಬಿಬಿಎಂಪಿ ಗಾಯತ್ರಿನಗರ ವಾರ್ಡ್ನ ಮಾಜಿ ಸದಸ್ಯರಾದ ಚಂದ್ರಕಲಾ ಗಿರೀಶ್ ಲಕ್ಕಣ್ಣ, ಸುಬ್ರಹ್ಮಣ್ಯ ನಗರ ವಾರ್ಡ್ನ ಮಾಜಿ ಸದಸ್ಯ ಮಂಜುನಾಥ್, ಕಾಂಗ್ರೆಸ್ ಮುಖಂಡ ಗಿರೀಶ್ ಲಕ್ಕಣ್ಣ, ಶ್ರೀರಾಮಪುರ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಪ್ರವೀಣ್, ಎಂಎಐ ಯೂನಿಯನ್ ಲೀಡರ್ ಮೋಹನ್ ರಾವ್, ಸಂಘದ ಅಧ್ಯಕ್ಷ ಮಧು, ಉಪಾಧ್ಯಕ್ಷರಾದ ಚಂದ್ರಕಲಾ, ಪ್ರಧಾನ ಕಾರ್ಯದರ್ಶಿ ಜಿ ಶ್ರೀಧರ್, ಉಪ ಕಾರ್ಯದರ್ಶಿ ಅನ್ವರ್ ಪಾಷಾ, ಖಜಾಂಚಿ ಅರವಿಂದ್ ಕುಮಾರ್, ಸದಸ್ಯರಾದ ಅಣ್ಣಾಮಲೈ, ಬಿ ಕುಮಾರ್, ನಾಗರಾಜ್, ವಿನೋದ್ ಕುಮಾರ್, ಸತೀಶ್, ನಿರಂಜನಗೌಡ, ಮಂಜು ಸೇರಿದಂತೆ ಹಲವರು ಇದ್ದರು. ರಾಜ್ಯಾಧ್ಯಕ್ಷ ವಸಂತ್ ಕುಮಾರ್ ನೇತೃತ್ವದಲ್ಲಿ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಿತು.